ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 12 ಜುಲೈ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಮುಂದೆ ಆರ್ಟಿಕಲ್ಸ್ ನೋಡೋದಕ್ಕೆ ಮೊದಲು ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಇವತ್ತು ಅಂದರೆ 12 ಜುಲೈ 2024 ಮಧ್ಯಾಹ್ನ 2:30 ಮೇನ್ಸ್ ಆನ್ಸರ್ ರೈಟಿಂಗ್ ಸೆಷನ್ ನಡೀತದೆ ಧೀರಜ್ ಸರ್ ಅವರಿಂದ. ಇಂಟ್ರೆಸ್ಟ್ ಇರೋರು ಬಂದು ಸೆಷನ್ನ ಡೈರೆಕ್ಟಾಗಿ ಅಟೆಂಡ್ ಮಾಡ್ಬೋದು. ಇನ್ನೇನಾದರೂ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಇಲ್ಲಿ ಕೊಟ್ಟಿರೋ ನಂಬರ್ಗಳಿಗೆ ಕಾಲ್ ಮಾಡಿ. ಹಾಗೆಯೇ ನಾಳೆ ಅಂದರೆ 13 ಜುಲೈ ಬೆಳಗ್ಗೆ 10 ಗಂಟೆಗೆ UPSC ಫ್ರೀ ವರ್ಕ್ಶಾಪ್ ನಡೀತಾ ಇದೆ ಮಿಸ್ ತನುಷಾ ಅವರಿಂದ. ಆಸಕ್ತಿ ಇರೋರು ಈ ನಂಬರ್ಗಳಿಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೋದು. ಹಾಗೆಯೇ ಮತ್ತೊಂದು ಅನೌನ್ಸ್ಮೆಂಟ್ ಏನಿದೆ ಅಂತಂದರೆ, ನಾಳೆ ಶನಿವಾರ 13ನೇ ಜುಲೈ 2:30 ಅಂದರೆ ಮಧ್ಯಾಹ್ನ 2:30 ಹರೇಂದ್ರ ಸರ್ ಅವರಿಂದ ವೀಕ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ ನಡೀತಾ ಇದೆ. ಇದಕ್ಕೂ ಕೂಡ ಆಸಕ್ತರು ರಿಜಿಸ್ಟರ್ ಆಗ್ಬೋದು. ಹಾಗೆಯೇ ಫರ್ದರ್ ಇನ್ಫಾರ್ಮೇಷನ್ಗೆ ಈ ಕೆಳಗಡೆ ಕೊಟ್ಟಿರೋ ಈ ನಂಬರ್ಗಳಿಗೆ ಕಾಲ್ ಮಾಡಿ ಫರ್ದರ್ ಇನ್ಫಾರ್ಮೇಷನ್ನ ತಗೋಬೋದು. ಹಾಗಾದರೆ ನಾವು ಇವತ್ತಿನ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲಿಗೆ, ಕಾವೇರಿ ಪ್ಯಾನೆಲ್ ಆಸ್ಕ್ಸ್ ಕರ್ನಾಟಕ ಟು ಎನ್ಶ್ಯೂರ್ ಫ್ಲೋ ಆಫ್ ವಾಟರ್ ಫಾರ್ ತಮಿಳುನಾಡು. ಏನು ಹೇಳಿದೆ ಈ ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಅಂದರೆ, ಕರ್ನಾಟಕ 11,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಡಬೇಕು. ಎಲ್ಲಿವರೆಗೆ? ಜುಲೈ 31 ಇಷ್ಟು ನೀರನ್ನು ಬಿಡಬೇಕು ಅಂತ ಈ ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಏನಿದೆ ಅದು ಹೇಳಿದೆ. ತಮಿಳುನಾಡು ಈ ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಏನಿದೆ ಅದಕ್ಕೆ ಕಂಪ್ಲೇಂಟ್ ಮಾಡಿದೆ. ಕರ್ನಾಟಕ ಹೇಳಿರುವಷ್ಟು ನೀರನ್ನು ತನಗೆ ಬಿಡ್ತಿಲ್ಲ ಅಂತ ಹೇಳಿದ್ದಕ್ಕೆ ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಏನಿದೆ ಅದು ಕರ್ನಾಟಕಕ್ಕೆ ಆದೇಶವನ್ನು ನೀಡಿದೆ. ಕರ್ನಾಟಕ ಏನು ಹೇಳ್ತಾ ಇದೆ, ಕರ್ನಾಟಕ ಸರ್ಕಾರ ಏನು ಹೇಳ್ತಾ ಇದೆ ಅಂತಂದರೆ, ಈಗಾಗಲೇ ನಮ್ಮ ರಾಜ್ಯದಲ್ಲಿನೇ ಡೆಫಿಸಿಟ್ ಫ್ಲೋ ಇದೆ, ಅಂದರೆ ಕಡಿಮೆ ಫ್ಲೋ ಇದೆ. ಹಾಗಿರುವಾಗ ನಾವು 11,000 ಕ್ಯೂಸೆಕ್ ನಾವು ಬಿಡಬೇಕು ಅಂತಂದರೆ ಅದು ಕಷ್ಟ ಆಗುತ್ತೆ ನಮಗೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಈ ಆರ್ಟಿಕಲ್ ಚರ್ಚೆಯಲ್ಲಿ ಬಂದಿದೆ. ಹಾಗಾದರೆ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗೋದು ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಯಾವಾಗ ಸೆಟಪ್ ಆಯಿತು, ಅದರ ಮೇನ್ ಫಂಕ್ಷನ್ ಏನು ಅಂತ. ಇದನ್ನು 2018 ಸ್ಥಾಪನೆ ಮಾಡಲಾಯಿತು. ಹಾಗೆಯೇ ಈ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರೈಬ್ಯುನಲ್ ಏನಿದೆ ಇದು ಏನೇನು ಆದೇಶಗಳನ್ನು ಕೊಡುತ್ತೆ, ಆ ಆದೇಶಗಳನ್ನು ಕರ್ನಾಟಕ, ತಮಿಳುನಾಡು ಮತ್ತು ಪಾಂಡಿಚೇರಿ ಸರಿಯಾಗಿ ಪಾಲಿಸ್ತಾ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋ ಕೆಲಸ ಈ ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿದಾಗಿದೆ. ಅಷ್ಟೇ ಅಲ್ಲದಿರ ಕರ್ನಾಟಕ ಸರಿಯಾದ ಸಮಯಕ್ಕೆ ಸರಿಯಾದ ಅಮೌಂಟ್ ನೀರನ್ನು ತಮಿಳುನಾಡಿಗೆ ಹರಿಬಿಡ್ತಾ ಇದೆಯಾ ಇಲ್ವಾ ಅದನ್ನು ಕೂಡ ನೋಡೋ ಕೆಲಸ ಈ CWRC ಅಥವಾ ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಆಗಿದೆ. ಇದಿಷ್ಟು ಈ ಆರ್ಟಿಕಲ್ನಲ್ಲಿ ನಮಗೆ ಬೇಕಾಗಿರೋ ಮುಖ್ಯ ಅಂಶಗಳು. ಮುಂದಿನ ಆರ್ಟಿಕಲ್ ನೋಡೋಣ. ಮ್ಯಾಕ್ಸಿಮಮ್ ಏಜ್ ಫಾರ್ ಅಡ್ಮಿಷನ್ ಟು ಕ್ಲಾಸ್ 1 ಫಿಕ್ಸ್ಡ್ ಅಟ್ 8 years. ಇಷ್ಟು ವರ್ಷ ಏನಿತ್ತು ನಿಯಮ ಅಂತ ಅಂದರೆ, ಕೇವಲ ಮಿನಿಮಮ್ ಏಜ್ ಇತ್ತು. ಏನು ಮಿನಿಮಮ್ ಏಜ್ ಅಂತಂದರೆ, ಈಗ ಮಕ್ಕಳಿಗೆ 4 ವರ್ಷ ಆಗಿದೆ ಅಂದರೆ ಅವರು LKG UKG ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿಸ್ಕೋಬೋದಿತ್ತು. ಹಾಗೆಯೇ ಮ್ಯಾಕ್ಸಿಮಮ್ ಏಜ್ ಬಂದು 5 ವರ್ಷ ಇತ್ತು. ಅಂದರೆ 4ರಿಂದ 5 ವರ್ಷದ ಒಳಗಡೆ ಈ LKG UKG ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿಸ್ಕೋಬೋದಾಗಿತ್ತು ಅಂತ ಇತ್ತು ರೂಲ್ಸು ಮೊದಲು. ಆದರೆ ಈ RTE ಆ್ಯಕ್ಟ್, ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಏನಿದೆ ಅದು, ಮತ್ತು ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಏನಿದೆ ಇದು, ಇವೆರಡೂ ಕೂಡ ಮಿನಿಮಮ್ 6 ವರ್ಷ ಆಗಿದ್ರೆ ಮಾತ್ರನೇ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಆ ಮಕ್ಕಳನ್ನು ಜಾಯಿನ್ ಮಾಡಬೇಕು ಅಂತ ಕೂಡ ಹೇಳುತ್ತೆ. ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಂಡು ಈಗ ಏನು ಮಾಡಿದ್ದಾರೆ ಅಂದರೆ ಮ್ಯಾಕ್ಸಿಮಮ್ ಏಜ್ನ ಕೂಡ ತಂದಿದ್ದಾರೆ. ಅಂದರೆ ಮೊದಲು ಬರೀ ಸ್ಕೂಲ್ಗೆ ಸೇರಿಸ್ಬೇಕಂದ್ರೆ 4ರಿಂದ 5 ವರ್ಷದಲ್ಲಿ ಇದ್ದರೆ ಅವ್ರನ್ನ ಸ್ಕೂಲ್ಗೆ ಸೇರಿಸ್ಬೋದಿತ್ತು. ಆದರೆ ಈಗ ಈ ಮ್ಯಾಕ್ಸಿಮಮ್ ಏಜ್ನ ಕೂಡ ತಂದಿದ್ದಾರೆ. ಅಂದರೆ ಇವಾಗ ಒಂದು ಲಿಮಿಟ್ ಇದೆ. ಆ ಲಿಮಿಟ್ ಆದಮೇಲೆ ಏನಾದರೂ ಸ್ಕೂಲ್ ಜಾಯಿನ್ ಮಾಡಬೇಕು ಮಕ್ಕಳನ್ನ ಅಂದರೆ ಅದು ಸಾಧ್ಯ ಇಲ್ಲ. ಹಾಗಾದರೆ ಏನು ಈ ಮ್ಯಾಕ್ಸಿಮಮ್ ಏಜ್ ಇಟ್ಟಿದ್ದಾರೆ ಅಂತ ಅಂದರೆ, 6 ವರ್ಷ ಅಂದರೆ ಈಗ 4ರಿಂದ 6 ವರ್ಷದ ಒಳಗಡೆ ನಾವು LKGಗೆ ಸೇರಿಸ್ಬೇಕು. 6 ವರ್ಷ ಆಗೋಗಿದೆ ಅಂತ ಅಂದರೆ ಅವರು UKGಗೆ ಸೇರಿಸ್ಬೇಕಾಗುತ್ತೆ, LKGಗೆ ಸೇರ್ಸೋಕ್ಕಾಗೋದಿಲ್ಲ. ಅದೇ ಥರ 7 ವರ್ಷ UKGಗೆ, 8 ವರ್ಷ ಫಸ್ಟ್ ಸ್ಟ್ಯಾಂಡರ್ಡ್ಗೆ. ಅಂದರೆ ಇವಾಗ 8 ವರ್ಷ ಆಗೋಗಿದೆ ಒಂದು ಮಗುಗೆ ಅಂದರೆ ಅವರನ್ನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಾವು ಸೇರಿಸೋದಕ್ಕೆ ಆಗಲ್ಲ. ಅಂದರೆ ಇವಾಗ 9 ವರ್ಷದ ಮಗು ಇದೆ ಅಂದರೆ ಅದನ್ನು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆನೇ ನಾವು ಸೇರಿಸ್ಬೇಕಾಗುತ್ತೆ. ಈ ಪಾಲಿಸಿ ಮಾಡಿರೋದ್ರಿಂದ ಏನಾಗುತ್ತೆ ಅಂತಂದರೆ, ಈ ಸ್ಕೂಲ್ ಡ್ರಾಪ್ಔಟ್ಸ್ ಏನಿರ್ತಾರೆ, ಅಂದರೆ ಈಗ ಕೆಲವು ಕಾರಣಾಂತರಗಳಿಂದ
ಸ್ಕೂಲನ್ನ ಬಿಟ್ಬಿಟ್ಟಿರ್ತಾರೆ. ಇವಾಗ ನಾವು ಈ ವಲಸೆ ಕಾರ್ಮಿಕರನ್ನ ಮಕ್ಕಳನ್ನ ನೋಡ್ಬೋದು. ಇಲ್ಲ ಅಂತಂದರೆ ಕೆಲವು ಲೋ ಇನ್ಕಮ್ ಏನಿರುತ್ತೆ ಅವ್ರ ಮಕ್ಕಳುಗಳು ಕೆಲವು ಸರ್ತಿ ಸ್ಕೂಲ್ಗಳನ್ನ ಬಿಟ್ಬಿಡ್ತಾರೆ. ಅಂದರೆ 1 ವರ್ಷ 2 ವರ್ಷ ಸ್ಕೂಲ್ನ ಬಿಟ್ಟು ಮತ್ತೆ ಜಾಯಿನ್ ಆಗೋದು ಈ ಥರ ಮಾಡ್ತಾಯಿರ್ತಾರೆ. ಈ ಏಜ್ ಲಿಮಿಟ್, ಈ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ತಂದಿರೋದ್ರಿಂದ ಈ ಸ್ಕೂಲ್ ಡ್ರಾಪ್ಔಟ್ಸ್ ಏನಿದೆ, ಅಂದರೆ ಏನು ಶಾಲೆಗಳನ್ನ ಬಿಡ್ತಾ ಇರ್ತಾರೆ ಮಕ್ಕಳು, ಇದು ಕಡಿಮೆ ಆಗುತ್ತೆ ಅಂತ ಈ ಆರ್ಟಿಕಲ್ನಲ್ಲಿ ಹೇಳಲಾಗಿದೆ. ಹಾಗೆಯೇ ಈ ಮ್ಯಾಕ್ಸಿಮಮ್ ಏಜ್ ಏನಿದೆ ಅದು ಶೈಕ್ಷಣಿಕ ವರ್ಷ 2025-26ರಿಂದ ಜಾರಿಗೆ ಬರುತ್ತೆ ಅಂತ ಕೂಡ ಕರ್ನಾಟಕ ಸರ್ಕಾರ ಹೇಳಿದೆ. ಇದಿಷ್ಟು ನಮಗೆ ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಡ್ರಾಫ್ಟ್ ಬಿಲ್ ಪ್ರಪೋಸಸ್ ಟು ಇಂಟ್ರೊಡ್ಯೂಸ್ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಇನ್ ವಾರ್ಡ್ ಕಮಿಟೀಸ್. ಇಲ್ಲಿ ನಾವು 2-3 ದಿನದ ಹಿಂದೆ ಏನು ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ನ ನೋಡಿದ್ವಿ, ಅದರಲ್ಲಿರೋ ಕೆಲವು ಪ್ರಾವಿಷನ್ಸ್ನ ಅವರು ಮಾತಾಡಿದ್ದಾರೆ. ಅದರಲ್ಲಿ ಒಂದು ಪ್ರಾವಿಷನ್ ಬಂದು ಇವತ್ತು ಪೇಪರ್ನಲ್ಲಿ ಮಾತಾಡಿರೋ ಒಂದು ಪ್ರಾವಿಷನ್ ಬಂದು ವಾರ್ಡ್ ಕಮಿಟೀಸ್ ಬಗ್ಗೆ ಮಾತಾಡಿದ್ದಾರೆ. ಅಂದರೆ ಅದರ ಮೆಂಬರ್ಸ್ ಯಾರಿರ್ತಾರೆ, ಹೇಗೆ ಅದರ ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ತಾರೆ, ಅದರ ಬಗ್ಗೆ ಇವತ್ತು ಮಾತನಾಡಿದ್ದಾರೆ. ಏನು ಹೇಳಿದೆ ಈ ಹೊಸ ಬಿಲ್ ಅಂತ ಅಂದರೆ, ಈ ವಾರ್ಡ್ ಕಮಿಟೀಸ್ಗಳು ಏನಿವೆ ಇಲ್ಲಿ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಈ ಬಿಲ್ ಹೇಳ್ತಾ ಇದೆ. ಏನು ಹಂಗಂದರೆ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅಂತಂದರೆ, ಈಗ ನಮಗೆ ಗೊತ್ತಿರೋ ಹಾಗೇನೆ ವಾರ್ಡ್ ಕಮಿಟಿ ಎಲೆಕ್ಷನ್ಸ್ ನಡೀತಾ ಇದೆ. ಅಂದರೆ ಇವಾಗ ಒಂದು ಮುನ್ಸಿಪಾಲಿಟಿ ಎಲೆಕ್ಷನ್ಸ್ ನಡೀತಾ ಇದೆ, ಕೌನ್ಸಿಲರ್ ಎಲೆಕ್ಷನ್ಸ್ ನಡೀತಾ ಇದೆ ಅಂತ ಅಂದರೆ ಅಲ್ಲಿ ಹಲವಾರು ಕೌನ್ಸಿಲರ್ ಅಭ್ಯರ್ಥಿಗಳಿರ್ತಾರೆ. ಒಂದು 3-4 ಜನ ಇರ್ತಾರೆ ಅಂತಲೇ ತಗೊಳ್ಳೋಣ. ಆಗ ಆ 3-4 ಜನಕ್ಕೆ ಏನು ವೋಟ್ ಬಂದಿರುತ್ತೆ ಅದರ ಅನುಪಾತದ ಮೇಲೆ ಅವರು ನಾಮಿನೇಟ್ ಮಾಡ್ಬೋದು ಇತರರನ್ನು. ಅಂದರೆ ಅನುಪಾತದ ಪ್ರಾತಿನಿಧ್ಯ ಅಂತ ನಾವೇನು ಕರಿತೀವಿ ಅದು ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್. ಅಂದರೆ ಇವರಿಗೆ ಬಂದಿರೋ ವೋಟ್ಸ್ ಶೇರ್ ಏನಿದೆ ಅದಕ್ಕೆ ಪ್ರಪೋರ್ಷನೇಟಾಗಿ ಅವರು ಮೆಂಬರ್ಸ್ನ ನಾಮಿನೇಟ್ ಮಾಡ್ಬೋದು. ಆ ಒಂದು ಹೊಸ ಪ್ರಾವಿಷನ್ನ ಈ ಬಿಲ್ಲಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗಾದರೆ ಏನು ಅಂತಂದರೆ, ಇವಾಗ ಈ ಕೌನ್ಸಿಲರ್ ಅಭ್ಯರ್ಥಿಗಳು ಏನಿರ್ತಾರೆ ಅವರ ವೋಟಿನ 10% ಶೇರ್, ಅಂದರೆ ಪ್ರತಿ 10% ಶೇರ್ ಏನಿದೆ ಅವ್ರ ವೋಟಲ್ಲಿ ಅವರು ಒಬ್ಬರನ್ನ ನಾಮಿನೇಟ್ ಮಾಡ್ಬೋದು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಕೌನ್ಸಿಲರ್ ಅಭ್ಯರ್ಥಿಗೆ 30% ವೋಟಿಂಗ್ ಶೇರ್ ಬಂದಿತ್ತು ಅಂದರೆ ಅವರು 3 ಮಂದಿಯನ್ನು ನಾಮಿನೇಟ್ ಮಾಡ್ಬೋದು ಈ ವಾರ್ಡ್ ಕಮಿಟಿಗೆ. ಅರ್ಥ ಆಯಿತು ಅಂತ ಅಂದ್ಕೋತೀನಿ. ಏನಿಲ್ಲ, ಅವರು ಪ್ರತಿ 10% ವೋಟಿಂಗ್ ಶೇರ್ಗೆ ಒಬ್ಬ ಮಂದಿಯನ್ನು ವಾರ್ಡ್ ಕಮಿಟಿಗೆ ನಾಮಿನೇಟ್ ಮಾಡ್ಬೋದು ಕೌನ್ಸಿಲರ್ ಅಭ್ಯರ್ಥಿಗಳು. ಇಷ್ಟು ದಿನ ಏನಿತ್ತು ಅಂದರೆ ಬರೀ ಕೌನ್ಸಿಲರ್ ಯಾರಾಗಿರ್ತಾರೆ ಅವ್ರು ಮಾತ್ರ ಈ ಅಭ್ಯರ್ಥಿಗಳನ್ನು ನಾಮಿನೇಟ್ ಮಾಡ್ಬೋದಿತ್ತು. ಆದರೆ ಈಗ ಕೌನ್ಸಿಲರ್ ಅಭ್ಯರ್ಥಿಗಳು ಕೂಡ, ಅಂದರೆ ಇತರೆ ಕಂಟೆಸ್ಟೆಂಟ್ಸ್ ಕೂಡ ನಾಮಿನೇಟ್ ಮಾಡ್ಬೋದು. ಹಾಗೆಯೇ ವಾರ್ಡ್ ಕಮಿಟಿಯಲ್ಲಿ 20 ಜನ ಇರ್ತಾರೆ. ಈ 10 ಜನ ಯಾರು ಅಂತಂದರೆ ಈ ಕೌನ್ಸಿಲರ್ ಯಾರನ್ನ ನಾಮಿನೇಟ್ ಮಾಡ್ತಾರೆ ಆ ಅಭ್ಯರ್ಥಿಗಳು. ಇನ್ನು 10 ಜನ ಬಂದು ಈ ಸಿವಿಲ್ ಸೊಸೈಟಿಯಲ್ಲಿ ಏನಂದರೆ ಇವಾಗ NGO ಇಂದ ಇರ್ಬೋದು, ಇಲ್ಲ ಅಂತಂದರೆ ಸೋಷಿಯಲ್ ವರ್ಕರ್ ಆಗಿರ್ಬೋದು, ಇಲ್ಲ ಯಾವುದಾದ್ರು ಪ್ರೊಫೆಷ್ನಲ್ ಗ್ರೂಪಿಂದ ಇರ್ಬೋದು, ಈ ಥರದವರು ಒಂದು 10 ಜನ ಇರ್ತಾರೆ. ಅಷ್ಟೇ ಅಲ್ಲದೆ ಈ 20 ಜನಕ್ಕೆ ವೋಟಿಂಗ್ ರೈಟ್ಸ್ ಕೂಡ ಇರುತ್ತೆ. ಅಂದರೆ ಈ ವಾರ್ಡ್ ಕಮಿಟಿ ಏನಾದ್ರು ಡಿಸಿಷನ್ ತೊಗೋಬೇಕು ಅಂದರೆ ಅಲ್ಲಿ ವೋಟ್ ಮಾಡಬೇಕಾಗುತ್ತೆ. ಆ ವೋಟಿಂಗ್ ರೈಟ್ಸ್ ಇರೋದು ಈ 20 ಜನಕ್ಕೆ ಇರುತ್ತೆ. ಹಾಗೆಯೇ ವಾರ್ಡ್ ಕಮಿಟೀಸಲ್ಲಿ ಈ ನಾಮಿನೇಟೆಡ್ ಮೆಂಬರ್ಸ್ ಜೊತೆಗೆ ಈ ಗವರ್ಮೆಂಟ್ ಪ್ಯಾರಾಸ್ಟೇಟಲ್ಸ್ ಏನಿರ್ತಾರೆ, ಅಂದರೆ ಈಗ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿರ್ಬೋದು, ಇಲ್ಲ ಗವರ್ಮೆಂಟ್ ಕಂಪ್ನಿಗಳಿರ್ಬೋದು, ಅವರಿಂದ ಕೂಡ ಮೆಂಬರ್ಸನ್ನು ಈ ವಾರ್ಡ್ ಕಮಿಟೀಸಲ್ಲಿ ಇರ್ತಾರೆ, ಆ ಮೆಂಬರ್ಸ್ ಕೂಡ. ಆದರೆ ಇವರಿಗೆ ವೋಟಿಂಗ್ ರೈಟ್ಸ್ ಇರೋದಿಲ್ಲ. ಈ ನಾಮಿನೀಸ್ ಏನಿರ್ತಾರೆ ಅವ್ರಿಗೆ ಮಾತ್ರ ವೋಟಿಂಗ್ ರೈಟ್ಸ್ ಇರುತ್ತೆ ಅನ್ನೋದನ್ನ ನಾವು ಗಮನ ಹರಿಸ್ಬೇಕು. ಹಾಗೆಯೇ ಈ ಡ್ರಾಫ್ಟ್ ಬಿಲ್ಲಲ್ಲಿ ಏನು ಹೇಳಿದೆ ಅಂದರೆ, ಈ ವಾರ್ಡ್ ಕಮಿಟಿಗಳು ಏನಿವೆ ಇವಕ್ಕೆ ಪ್ರಾಪರ್ಟಿ ಟ್ಯಾಕ್ಸ್ ಏನು ಹಾಕ್ತಾರೆ ಅದರಲ್ಲೂ ಕೂಡ ಶೇರ್ ಕೊಡ್ತೀವಿ. ಅಂದರೆ ಆವಾಗ ಅವ್ರಿಗೆ ಫಿನಾನ್ಷಿಯಲ್ ಅಟಾನಮಿ, ಸ್ವಲ್ಪ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಸಿಗುತ್ತೆ ಈ ವಾರ್ಡ್ ಕಮಿಟೀಸ್ಗೆ. ಅವ್ರು ಆವಾಗ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಪ್ರಾವಿಷನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ನಾವು ಹೇಳ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್ ನೋಡೋಣ. ಕ್ಯಾನ್ ಆಫ್ ವರ್ಮ್ಸ್, ದ ಗವರ್ಮೆಂಟ್ ಮಸ್ಟ್ ಎನ್ಶೋರ್ ಗ್ರೇಟರ್ ಟ್ರಾನ್ಸ್ಪರೆನ್ಸಿ ಇನ್ ನೀಟ್. ನಮಗೆಲ್ಲ ಗೊತ್ತೇ ಇದೆ ಈಗಾಗಲೇ ನೀಟಲ್ಲಿ ಏನೇನು ಅವ್ಯವಸ್ಥೆಗಳು ನಡೆದಿದೆ ಅಥವಾ ಏನೇನು ದುಷ್ಕೃತ್ಯಗಳು ನಡೆದಿದೆ. ಅಂದರೆ ಇವಾಗ ಪೇಪರ್ ಲೀಕ್ ಇರ್ಬೋದು, ಇಲ್ಲ ಟೆಕ್ನಿಕಲ್ ಫೇಲ್ಯೂರ್ಸ್ ಇರ್ಬೋದು, ಇಲ್ಲ ಗ್ರೇಸ್ ಮಾರ್ಕ್ಸ್ ಕೊಡೋದಿರ್ಬೋದು. ಇದು ಎಲ್ಲದರಿಂದ ಏನಾಗಿದೆ ಅಂದರೆ ಈ ಎಕ್ಸಾಮ್ನ ಕ್ರೆಡಿಬಿಲಿಟಿ ಏನಿದೆ ರೆಡ್ಯೂಸ್ ಆಗಿದೆ. ಅಷ್ಟೇ ಅಲ್ದಿರ ಈ ನೀಟ್ನ ಜನ ನಂಬೋದಕ್ಕೆ ರೆಡಿ ಇಲ್ಲ.
ಮಕ್ಕಳಿಗೂ ಕೂಡ ಆ ಎಕ್ಸಾಮ್ನ ಬರೀಬೇಕು ಅಂತ ಅನಿಸ್ತಾ ಇಲ್ಲ. ಈ ಥರದ ಕೆಲಸಗಳೆಲ್ಲ ನಡೀತಾ ಇವೆ. ನೀಟನ್ನು ಮೇಯ್ನಾಗಿ ತಂದಿದ್ದೇ ಏನಕ್ಕೆ ಅಂತಂದರೆ ಎಂಟೈರ್ ಕಂಟ್ರಿಯಲ್ಲಿ ಅಂದರೆ ಭಾರತದಾದ್ಯಂತ ಒಂದೇ ಸಮನಾದ ಒಂದು ಈಕ್ವಾಲಿಟಿಯಲ್ಲಿ ಮೆಡಿಕಲ್ ಸೀಟ್ಸ್ ಸೆಲೆಕ್ಷನ್ಸ್ ಆಗಲಿ ಅನ್ನೋ ಒಂದು ರೀಸನ್ಗೆ ತಂದಿದ್ದು. ನೋಡಿದ್ರೆ ಇದರಲ್ಲಿ ಈ ಮಾಲ್ ಪ್ರಾಕ್ಟೀಸಸ್ ಎಲ್ಲ ನಡೀತಾ ಇರೋದ್ರಿಂದ ಜನಕ್ಕೆ ಅದರ ಮೇಲೆ ನಂಬಿಕೆನೂ ಇಲ್ಲ, ಮತ್ತು ಮಕ್ಕಳಿಗೂ ಕೂಡ ಆ ಎಕ್ಸಾಮ್ ತಗೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಆದರೆ ಇಲ್ಲಿ IIT ಮೆಡ್ರಾಸ್ ಒಂದು ಸ್ಟಡಿಯನ್ನು ಕಂಡಕ್ಟ್ ಮಾಡಿ ಏನು ಹೇಳಿದೆ ಅಂತಂದರೆ, ಇಷ್ಟೆಲ್ಲ ಏನೇನು ಅಬ್ನಾರ್ಮಾಲಿಟೀಸ್ ಏನೇನು ಆಗಿದೆ ಇದರಲ್ಲಿ ಅದೆಲ್ಲ ಏನೂ ನಡೆದೇ ಇಲ್ಲ ಅಂತ ಈ IIT ಮೆಡ್ರಾಸ್ ರಿಪೋರ್ಟ್ ಹೇಳ್ತಾ ಇದೆ. ಏನಕ್ಕೆ ಈ ಥರ ಹೇಳ್ತಾ ಇದೆ ಅಂತಂದರೆ, ಅದಕ್ಕೆ ಯಾವುದೇ ರೀತಿಯ ಎವಿಡೆನ್ಸ್ ಸಿಕ್ಕಿಲ್ಲ. ಮೊದಲನೇದಾಗಿ ನೋ ಎವಿಡೆನ್ಸ್, ಅಂದರೆ ಈ ಥರ ಮಾಲ್ ಪ್ರಾಕ್ಟೀಸಸ್ ನಡೆದಿದೆ ಅಂತ ಅದಕ್ಕೆ ಎವಿಡೆನ್ಸ್ ಸಿಕ್ಕಿಲ್ಲ. ಹಾಗೆಯೇ ಯಾವುದೇ ಲೋಕಲ್ ಸ್ಟೂಡೆಂಟ್ಸ್ ಅದರಿಂದ ಬೆನಿಫಿಟ್ ಆಗಿದ್ದಾರೆ ಅಂತ ಕೂಡ ಅದಕ್ಕೆ ಎವಿಡೆನ್ಸ್ ಸಿಕ್ಕಿಲ್ಲ. ಹಾಗೆ ಅದು ಏನು ಹೇಳ್ತಾ ಇದೆ ಅಂದರೆ, ಈ ಓವರಾಲ್ ಮಾರ್ಕ್ಸ್ ಇನ್ಕ್ರೀಸ್ ಏನು ನೋಡ್ತಾ ಇದ್ದೀವಿ ನಾವು ಸ್ಟೂಡೆಂಟ್ಸಲ್ಲಿ, ಅದೇನಕ್ಕಾಗಿದೆ ಅಂತಂದರೆ 25% ಅಷ್ಟು ಸಿಲೆಬಸ್ಸನ್ನು ನೀಟ್ ಎಕ್ಸಾಮಿನೇಷನ್ಗೆ ಕಡಿಮೆ ಮಾಡಿದ್ದಾರೆ. ಆದ್ದರಿಂದ ಈ ಮಾರ್ಕ್ಸ್ ಇನ್ಕ್ರೀಸ್ ಕಾಣ್ತಾ ಇದೆ ಹೊತ್ತು ಯಾವುದೇ ರೀತಿಯ ಮಾಲ್ ಪ್ರಾಕ್ಟೀಸ್ ನಡೆದಿಲ್ಲ ಅಂತ ಇಲ್ಲಿ IIT ಮೆಡ್ರಾಸ್ ರಿಪೋರ್ಟಲ್ಲಿ ಹೇಳಿದೆ. ಆದರೆ ಇವಾಗ ನಮ್ಗೆ ಇಷ್ಟೆಲ್ಲ ಕಾಂಟ್ರವರ್ಸಿ ಆಗ್ತಾ ಇರೋವಾಗ ಏನು ಮಾಡ್ಬೋದು, ನೀಟ್ ಅಥಾರಿಟಿ ಆಗಲಿ ಅಥವಾ NTA ಆಗಲಿ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಆಗಲಿ ಏನು ಮಾಡ್ಬೋದು ಅಂತಂದರೆ, ಪಬ್ಲಿಕ್ ಡೊಮೇನಲ್ಲಿ ಬಂದು, ಅಂದರೆ ಇವಾಗ ಮೀಡಿಯಾಲಿರ್ಬೋದು, ಇಲ್ಲ ರೇಡಿಯೋಗಳಲ್ಲಿ ಇರ್ಬೋದು, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಇಂಥ ಕಡೆ ಬಂದು ಏನು ಈ ಡಿಸ್ಕಷನ್ಸ್ ಎಲ್ಲ ನಡೀತದೆ ಅಂದರೆ ಮಾಲ್ ಪ್ರಾಕ್ಟೀಸ್ ಆಗಿದೆ ಅಂದರೆ ಏನು ವಿಶ್ವಾಸಾರ್ಹತೆ ಬಗ್ಗೆ ಕ್ವೆಶನ್ ಮಾಡ್ತಾ ಇದ್ದಾರೆ ಜನ, ಅದರ ಕುರಿತಾಗಿ ಮಾಹಿತಿಯನ್ನು ಲಭಿಸಬೇಕು. ಅಂದರೆ ಹಾನೆಸ್ಟ್ ಆಗಿರಬೇಕು NTA ಅಂತ ಹೇಳ್ತದೆ. ಒಂದು ಸತಿ ನಾವು ನಂಬಿಕೆನ ಕಳ್ಕೊಂಡ್ರೆ ಆ ನಂಬಿಕೆನ ಮತ್ತೆ ಗಿಟ್ಟಿಸ್ಕೋಬೇಕು ಅಂತ ಅಂದರೆ ನಾವು ಆನೆಸ್ಟ್ ಆಗಿರಬೇಕು. ಆದ್ದರಿಂದ NTA ಆನೆಸ್ಟಾಗಿ ತನ್ನ ಮಿಸ್ಟೇಕ್ಸನ್ನು ಒಪ್ಕೊಂಡು ಜನಕ್ಕೆ ಏನಾಗಿದೆ ಅಂತ ತಿಳಿಸೋದು ಒಳ್ಳೆ ರೀತಿಯ ಒಂದು ಸೊಲ್ಯೂಷನ್ ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ದಿರ ಇದರಿಂದ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕುತ್ತೆ ಈ NTAಗೆ ಆಗಲಿ, ಅದರ ಸಬ್ಸಿಡರಿ ಡಿಪಾರ್ಟ್ಮೆಂಟ್ಸ್ಗೆ ಆಗಲಿ. ಪ್ರತಿಯೊಂದು ಇಶ್ಯೂ ಏನೇನಾಗಿದೆ ಪ್ರತಿ ವರ್ಷ, ಹೋದ ವರ್ಷ ಬಂದು ಸೆಕ್ಯೂರಿಟಿ ಚೆಕ್ಸಲ್ಲಿ ಇಶ್ಯೂಸ್ ಆಯಿತು ನೀಟ್ ಎಕ್ಸಾಮ್ ಟೈಮಲ್ಲಿ, ಇವೆಲ್ಲದರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟು ಜನಕ್ಕೆ ಒಂದು ಟ್ರಾನ್ಸ್ಪರೆಂಟ್ ರೀತಿಯಲ್ಲಿ ಜನಕ್ಕೆ ತನ್ನ ಆಶಯಗಳನ್ನು ಅವಾಗ ವ್ಯಕ್ತಪಡಿಸಬೇಕು ಅಂತ ಅಂದ್ಬಿಟ್ಟು ಕೂಡ ಈ ಆರ್ಟಿಕಲ್ನಲ್ಲಿ ಹೇಳಲಾಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. HC upholds larger warning labels on ಪಾನ್ ಮಸಾಲ ಪ್ಯಾಕ್ಸ್. ನಮಗೆಲ್ಲ ಗೊತ್ತಿರೋ ಹಾಗೆಯೇ 2018 ಈ ಆದೇಶ ಏನಿದೆ ಅದನ್ನು FSSAI ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ 2018 ಜಾರಿಗೆ ತರಬೇಕು ಅಂತ ಹೇಳಿತ್ತು. ಏನು ಅಂತ ಅಂದರೆ, ಈ ಪಾನ್ ಮಸಾಲ ಇರ್ಬೋದು, ಸಿಗರೇಟ್ಸ್ ಇರ್ಬೋದು, ಇಂಥದ್ರ ಮೇಲೆ ಹೆಲ್ತ್ ವಾರ್ನಿಂಗ್ ಏನಿರುತ್ತೆ ಅಂದರೆ ಆರೋಗ್ಯದ ಕುರಿತಾಗಿ ಏನು ವಾರ್ನಿಂಗನ್ನು ಕೊಡಬೇಕು ಇರುತ್ತೆ, ಅದನ್ನು ದೊಡ್ಡದಾಗಿ ಪ್ರಿಂಟ್ ಮಾಡಿರಬೇಕು. ಅಂದರೆ ಮಿನಿಮಮ್ 50% ಆಫ್ ಫಾಂಟ್ ಏನಿರುತ್ತೆ, ಅಂದರೆ ಇವಾಗ ಒಂದು ಪ್ಯಾಕೆಟ್ ಇಷ್ಟು ದೊಡ್ಡದಾಗಿದೆ ಅಂತಂದರೆ ಇದರಲ್ಲಿ 10% ಇಷ್ಟು ಭಾಗದಲ್ಲಿ ಈ ಹೆಲ್ತ್ ವಾರ್ನಿಂಗ್ ಏನಿದೆ ಆ ವಾರ್ನಿಂಗ್ಗೆ ಪ್ರಿಂಟ್ ಆಗಿರಬೇಕು. ಅಂದರೆ ದಪ್ಪ ಅಕ್ಷರಗಳಲ್ಲಿ ದೊಡ್ಡದಾಗಿ ಪ್ರಿಂಟ್ ಮಾಡಿರಬೇಕು. ಇದರಿಂದ ಜನಕ್ಕೆ ಅವೇರ್ನೆಸ್ ಉಂಟಾಗುತ್ತೆ, ಅಂದರೆ ಅವರ ಹೆಲ್ತ್ ಕುರಿತಾದ ಅವೇರ್ನೆಸ್ ಉಂಟಾಗುತ್ತೆ. ಹಾಗೂ ಈ ಪ್ರಾಡಕ್ಟ್ಸ್ಗಳು ಏನಿದಾವೆ ಅಂದರೆ ಪಾನ್ ಮಸಾಲ ಇರ್ಬೋದು, ಸಿಗರೇಟ್ ಇರ್ಬೋದು, ಗುಟ್ಕಾ ಇರ್ಬೋದು, ತಂಬಾಕು ಇರ್ಬೋದು, ಇವುಗಳ ಸೇವನೆಯನ್ನು ಜನ ಕಡಿಮೆ ಮಾಡ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ FSSAI ಇದನ್ನು ಹೇಳಿತ್ತು. ಇದನ್ನು ನಾವು ನಡ್ಜ್ ಥಿಯರಿ ಅಂತ ಕೂಡ ಹೇಳ್ಬೋದು. ಅಂದರೆ ಈಗ ಏನಾಗುತ್ತೆ ಅಂದರೆ, ನಾವು ಏನಾದರೂ ಒಂದನ್ನು ಹೈಲೈಟ್ ಆಗಿದ್ದಾಗ ನಾವು ಅದಕ್ಕೆ ಬೇಗ ಆಕರ್ಷಿತರಾಗಿ ಅದನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಾಗೆ ಯಾವಾಗ ಇಲ್ಲಿ ದೊಡ್ಡದಾಗಿ ವಾರ್ನಿಂಗ್ ಇರುತ್ತೆ, ಹೆಲ್ತ್ ವಾರ್ನಿಂಗ್, ಅದು ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದ್ಬಿಟ್ಟು ನಾವು ಅದರ ಬಳಕೆಯನ್ನು ಕಡಿಮೆ ಮಾಡ್ತೀವಿ. ಹಾಗಾಗಿ ಈ FSSAI ಏನಿತ್ತು ಈ ಆದೇಶನ ಹೊರಡಿಸಿತ್ತು. ಅಷ್ಟೇ ಅಲ್ದಿರ ಆರ್ಟಿಕಲ್ 19 ಏನಿದೆ ನಮ್ಮ ಸಂವಿಧಾನದ ಆ ವಿಧಿ 19ರಲ್ಲೂ ಕೂಡ ಏನು ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಇದೆ ಅದು ಕೂಡ ಇದನ್ನೇ, ಅಂದರೆ ಹೆಲ್ತನ್ನು ಪ್ರಮೋಟ್ ಮಾಡುತ್ತೆ ಅಂತ ಅಂದ್ಬಿಟ್ಟು FSSAI ತನ್ನ ಆದೇಶನ ಸಮರ್ಥಿಸ್ಕೊಂಡಿತ್ತು ಈ ಥರ ರೀಸನ್ ಕೊಟ್ಬಿಟ್ಟು. ಅದನ್ನು ಈಗ ಪ್ರಸ್ತುತವಾಗಿ ಡೆಲ್ಲಿ ಹೈಕೋರ್ಟ್ ಏನಿದೆ ಅದರಲ್ಲಿ ಒಂದು ಪೆಟಿಷನ್, ಯಾವುದೋ ಒಂದು ಕಂಪನಿ, ಪಾನ್ ಮಸಾಲ ಕಂಪನಿ ಬಂದು ಪೆಟಿಷನ್ ಹಾಕಿತ್ತು. ಏನು ಅಂದರೆ ಈ ಥರ ಮಾಡೋದ್ರಿಂದ ಅವರಿಗೆ ಹಾನಿ ಆಗುತ್ತೆ
ಅಂತ ಅಂದ್ಬಿಟ್ಟು ಅವ್ರು ಪೆಟಿಷನ್ ಹಾಕಿದ್ರು. ಡೆಲ್ಲಿ ಹೈಕೋರ್ಟ್ ಹೇಳ್ತು ಇಲ್ಲ ಇದು ಕರೆಕ್ಟ್, ಅಂದರೆ ಈ ಥರ 50% ಫಾಂಟಲ್ಲಿ ಕೊಡೋದು ಸರಿ ಇದೆ, ಅದೇಕೆಂದರೆ ಜನರ ಆರೋಗ್ಯ ಸರ್ಕಾರದ ಮುಖ್ಯ ಗುರಿಯಾಗಿದೆ. ಹಾಗಾಗಿ ಇದೇನು FSSAI ರೂಲ್ಸ್ ಕೊಟ್ಟಿದೆ ಅದು ಸರಿ ಅಂತ ಅಂದ್ಬಿಟ್ಟು ಡೆಲ್ಲಿ ಹೈಕೋರ್ಟ್ ಹೇಳಿದೆ. ಇಷ್ಟು ನಮ್ಗೆ ಈ ಆರ್ಟಿಕಲಲ್ಲಿ ಬೇಕಾಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಕೀಪ್ ರೈಸಿಂಗ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್, ಫ್ರೇಮ್ ಪಾಲಿಸೀಸ್ ಟು ಬೂಸ್ಟ್ ಎಲೆಕ್ಟ್ರಿಫಿಕೇಷನ್. ನಮಗೆ ಗೊತ್ತಿರೋ ಹಾಗೆ ಭಾರತದಲ್ಲಿ ಆಟೋಮೋಟಿವ್ ಇಂಡಸ್ಟ್ರೀಸ್ ಏನಿದೆ, ಅಂದರೆ ಈ ವೆಹಿಕಲ್ ಪ್ರೊಡಕ್ಷನ್ಸ್ ಏನಿದೆ ಅದು ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾಗಿ ಈ ಬಡ್ಜೆಟ್ ಏನು ಜುಲೈ 23 ನಡೀತಾ ಇದೆ ಅದು ಈ ಆಟೋಮೋಟಿವ್ ಇಂಡಸ್ಟ್ರಿಗೆ ಸ್ವಲ್ಪ ಬಡ್ಜೆಟನ್ನು ಇನ್ಕ್ರೀಸ್ ಮಾಡೋದಿರ್ಬೋದು, ಇಲ್ಲ ಟ್ಯಾಕ್ಸ್ಗಳನ್ನು ರೆಡ್ಯೂಸ್ ಮಾಡೋದಿರ್ಬೋದು, ಈ ಥರ ಸ್ಟೆಪ್ಸನ್ನು ತೊಗೋಬೇಕು ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದೆ. ಅಷ್ಟೇ ಅಲ್ಲದೆ ಆಟೋಮೋಟಿವ್ ಇಂಡಸ್ಟ್ರಿ ಇನ್ಕ್ರೀಸ್ ಆಗ್ತಾ ಇದೆ, ಹಂಗಂದರೆ ವೆಹಿಕಲ್ಸ್ ವಾಹನಗಳು ಜಾಸ್ತಿ ಆಗ್ತವೆ. ಯಾವಾಗ ವಾಹನಗಳು ಜಾಸ್ತಿ ಆಗುತ್ತೆ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಚೆನ್ನಾಗಿರ್ಬೇಕು, ಅಂದರೆ ರೋಡ್ಗಳಿದ್ರೇ ವಾಹನ ನಡೆಯೋದಕ್ಕಾಗೋದು. ಹಾಗಾಗಿ ರೋಡ್ ಮೇಲೂ ಕೂಡ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟನ್ನು ಸರ್ಕಾರ ಮಾಡಬೇಕು ಅಂತ ಕೂಡ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದೆ. ಹಾಗೆಯೇ ನಮ್ಗೆ ಗೊತ್ತಿರೋ ಹಾಗೆ ಭಾರತ 2030 ಫಾಸಿಲ್ ಫ್ಯೂಲ್ ಯೂಸ್ನ ಕಡಿಮೆ ಮಾಡಿ ಕಾರ್ಬನ್ ಎಮಿಷನ್ಸ್ನ ರೆಡ್ಯೂಸ್ ಮಾಡೋದಕ್ಕೆ ಏಮ್ ಮಾಡ್ತಾ ಇದೆ. ಹಾಗಾಗಿ ಈ ಕಾರ್ಬನ್ ಎಮಿಷನ್ನ ಕಡಿಮೆ ಮಾಡಬೇಕು ಅಂತಂದರೆ ನಾವು ಈ ಎಲೆಕ್ಟ್ರಿಕ್ ವಾಹನಗಳು ಏನಿವೆ ಅವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಎಲೆಕ್ಟ್ರಿಕ್ ವಾಹನಗಳನ್ನ ಜನ ಏನಕ್ಕೆ ಖರೀದಿಸಲ್ಲ ಅಂದರೆ ಮೊದಲಿಗೆ ಅದರ ಕಾಸ್ಟ್ ಏನಕ್ಕೆ ಜಾಸ್ತಿ ಇದೆ, ಅಂದರೆ ಅದರ ದರ ಏನಕ್ಕೆ ಹೆಚ್ಚಿದೆ ಅಂತ ಅಂದರೆ ಮೊದಲಿಗೆ ಈ ಇಂಪೋರ್ಟ್ ಡ್ಯೂಟೀಸ್ ಏನಿದೆ ಅದು ಜಾಸ್ತಿ ಇದೆ, ಮತ್ತು ಈ ಎಕ್ಸೈಸ್ ಡ್ಯೂಟೀಸ್ ಇರ್ಬೋದು, ಮತ್ತು ಕೌಂಟರ್ ವೇಲಿಂಗ್ ಡ್ಯೂಟೀಸ್ ಇರ್ಬೋದು, ಈ ಥರ ಡ್ಯೂಟೀಸ್ ಅಂದರೆ ಏನು ಟ್ಯಾಕ್ಸ್ಗಳಿವೆ ಈ ಟ್ಯಾಕ್ಸ್ಗಳು ಹೆಚ್ಚಿವೆ. ಅಂದರೆ ಇವಾಗ ಇಂಟರ್ನಲ್ ಕಂಬಸ್ಟನ್ ಇಂಜಿನ್, ನಮ್ಮ ನಾರ್ಮಲ್ ಪೆಟ್ರೋಲ್ ಇಂಜಿನ್ ಡೀಸೆಲ್ ಇಂಜಿನ್ ಏನು ಓಡ್ತಾ ಇದೆ ಅದಕ್ಕಿಂತ ಈ ಎಲೆಕ್ಟ್ರಿಕ್ ವೆಹಿಕಲ್ಗೆ ಬೇಕಾಗಿರೋ ಇಂಜಿನ್ ಏನಿದೆ ಇದರ ಮೇಲಿನ ದರ ಹೆಚ್ಚಿದೆ. ಹಾಗಾಗಿ ಜನ ಏನು ಮಾಡ್ತಾರೆ, ಯಾವುದು ಕಡಿಮೆ ದರ ಇರುತ್ತೆ ಅದಕ್ಕೆ ಹೋಗ್ತಾರೆ. ಹಾಗಾಗಿ ಏನು ಹೇಳ್ತಿದ್ರೆ ಈ ಆರ್ಟಿಕಲಲ್ಲಿ ಅಂದರೆ ನಾವು ಈ ಝೀರೋ ಕಾರ್ಬನ್ ಎಮಿಷನ್ನ ಭಾರತ ರೀಚ್ ಆಗಬೇಕು ಅಂತ ಅಂದರೆ ಈ ಎಲೆಕ್ಟ್ರಿಕ್ ವೆಹಿಕಲ್ಗಳು ಏನಿವೆ, ಅಂದರೆ ಈ ವಿದ್ಯುತ್ ವಾಹನಗಳು ಏನಿವೆ ಅವುಗಳ ಕಾಸ್ಟನ್ನು ರೆಡ್ಯೂಸ್ ಮಾಡಬೇಕು. ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಇರ್ಬೋದು, ಇಲ್ಲ ಅವು ಮೇಲಿರೋ ಇಂಪೋರ್ಟ್ ಡ್ಯೂಟೀಸ್ ಇರ್ಬೋದು, ಇವುಗಳನ್ನ ಕಡಿಮೆ ಮಾಡಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಚಾರ್ಜಿಂಗ್ ಸ್ಟೇಷನ್ಗಳಿಲ್ಲ, ಇದ್ದರೂ ಕೂಡ ಅದು ಕೆಲವಕ್ಕೆ ಮಾತ್ರ, ಇನ್ನು ಕೆಲವಕ್ಕೆ ಅದರಲ್ಲಿರೋ ಪಿನ್ಗಳಾಗಲ್ಲ, ಈ ಥರ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಹಾಗಾಗಿ ಏನು ಮಾಡಬೇಕು ಅಂತಂದರೆ ಕಾಮನ್ ಪ್ಲ್ಯಾಟ್ಫಾರ್ಮನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಕಾಮನ್ ಪ್ಲ್ಯಾಟ್ಫಾರ್ಮ್ ಅಂದರೆ ಈ ಚಾರ್ಜಿಂಗ್ ಸ್ಟೇಷನ್ಗಳೆಲ್ಲ ಸೇರಿ ಒಂದು ಲಿಸ್ಟ್ ಥರ ಇದ್ದು ಆ ಲಿಸ್ಟನ್ನು ಈ ಕಾಮನ್ ಪ್ಲ್ಯಾಟ್ಫಾರ್ಮಲ್ಲಿ ಪಬ್ಲಿಷ್ ಮಾಡಬೇಕು. ಆಗ ಜನಕ್ಕೆ ಅವರಿಗೆ ಯಾವುದು ಬೇಕು, ಅಂದರೆ ಯಾವುದು ಹತ್ತಿರ ಇರುತ್ತೆ ಇರ್ಬೋದು, ಅದರಿಂದ ಇರ್ಬೋದು, ಇಲ್ಲ ಯಾವುದರ ದರ ಕಡಿಮೆ ಇರುತ್ತೆ ಇರ್ಬೋದು, ಇಲ್ಲ ಅವರಿಗೆ ಬೇಕಾಗಿರುವಂಥ ಸೌಲಭ್ಯಗಳು ಎಲ್ಲಿ ದೊರಕುತ್ತೆ ಅವುಗಳನ್ನ ಅವರೇ ಚೂಸ್ ಮಾಡಿಕೊಂಡು UPI ಮುಖಾಂತರನೇ ಪೇಮೆಂಟ್ ಮಾಡೋ ಥರ ಕೂಡ ಇಲ್ಲಿ ಆಪ್ಷನ್ ಕೊಡಬೇಕು ಅಂತ ಒಂದು ಸಜೆಷನ್ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ದಿರ ಮತ್ತೆ ಏನು ಮಾಡ್ಬೋದು, ಈ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಎನ್ಕರೇಜ್ ಮಾಡೋದಕ್ಕೆ, ಅಂದರೆ ಅವುಗಳ ಬಳಕೆಯನ್ನು ಹೆಚ್ಚು ಮಾಡೋದಕ್ಕೆ ಮತ್ತೇನು ಮಾಡ್ಬೋದು ಅಂದರೆ ಇವುಗಳಿಗೆ ಬೇಕಾಗಿರುವಂಥ ಪಾರ್ಕಿಂಗ್ ಸೌಲಭ್ಯಗಳನ್ನು ಕೊಡ್ಬೋದು, ಇಲ್ಲ ಅಂತಂದರೆ ಟೋಲ್ಗಳನ್ನು ಕಡಿಮೆ ಮಾಡೋದು, ಇಲ್ಲಾಂದರೆ ಟೋಲ್ ಫ್ರೀ ಮಾಡೋದು, ಅದನ್ನು ಈ ಥರ ಮಾಡ್ಬೋದು ಅಂತ ಕೂಡ ಈ ಆರ್ಟಿಕಲಲ್ಲಿ ಸಜೆಷನ್ಸ್ ಕೊಡ್ತಾ ಇದ್ದಾರೆ. ಹಾಗೆ ಈ ಒರಿಜಿನಲ್ ಎಕ್ವಿಪ್ಮೆಂಟ್ ಮೇಕರ್ಸ್ ಏನಿದ್ದಾರೆ, ಅಂದರೆ ಈ OEMಗಳು ಏನಿದ್ದಾವೆ ಇವರು ಆಲ್ರೆಡಿ ಈ ಎಲೆಕ್ಟ್ರಿಕ್ ವೆಹಿಕಲ್ಗೆ ಬೇಕಾಗಿರುವಂತಹ ಲಾಂಗ್ ಲೈಫ್ ಬ್ಯಾಟ್ರಿ ಇರ್ಬೋದು, ಇಲ್ಲ ಅಂತ ಅಂದರೆ ವ್ಯಾರಂಟಿಗಳಿರ್ಬೋದು, ಈ ಥರ ಹಲವಾರು ವಿಧವಾದ ಆವಿಷ್ಕಾರಗಳನ್ನು ಇವರು ಮಾಡ್ತಾನೆ ಇದ್ದಾರೆ. ಆದರೆ ಇದರ ಜೊತೆಗೆ ಕನ್ಸ್ಯೂಮರ್ಗೆ ಏನು ಬೇಕು, ಅಂದರೆ ಜನಕ್ಕೆ ಯಾವ ರೀತಿಯ ವೆಹಿಕಲ್ಗಳು ಬೇಕು, ಇಲ್ಲ ಅವರಿಗೆ ಇರೋ ವೆಹಿಕಲ್ಗಳಿಂದ ಹೇಗೆ ಭಿನ್ನವಾದ ವೆಹಿಕಲ್ಗಳು ಬೇಕು, ಏನು ಹೊಸ ಟೆಕ್ನಾಲಜಿಗಳನ್ನು, ತಂತ್ರಜ್ಞಾನಗಳನ್ನು ಈ ಹೊಸ ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ ಬಳಸ್ಬೋದು, ಇವುಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋಬೇಕು. ಅಂದರೆ ಬಳಕೆದಾರರಿಂದ ಅದರ ಫೀಡ್ಬ್ಯಾಕನ್ನು ತಗೊಂಡು ಮತ್ತೆ ಇನ್ನಷ್ಟು ಇಂಪ್ರೂವ್ ಮಾಡಬೇಕು ಅಂತ ಕೂಡ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ಮುಂಬರುವ ಬಜೆಟ್ ಸೆಷನ್ನಲ್ಲಿ ಈಗಾಗಲೇ ಹೇಳಿರೋ ಥರ ಒಂದು ಟ್ಯಾಕ್ಸ್ ರಿಡಕ್ಷನ್ನ ಕೂಡ ಮಾಡೋದ್ರ ಬಗ್ಗೆ ಯೋಚಿಸಬೇಕು ಅಂತ ಕೂಡ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.